ಬೈಕ್ ಹಾಗೂ ಬುಲೆರೋ ಗೂಡ್ಸ್ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿ ಓರ್ವ ಸಾವನ್ನಪ್ಪಿದ್ದು ಮತ್ತೋರ್ವ ಗಂಭೀರ ಗಾಯಗೊಂಡಿರುವ ಘಟನೆ ಅಂಜಿ ಗ್ರಾಮದ ಬಳಿ ನಿನ್ನೆ ರಾತ್ರಿ ನಡೆದಿದೆ. ಜಗಳೂರು ತಾಲೂಕಿನ ಬಿಲ್ಚೋಡು ಗ್ರಾಮದ 27 ವರ್ಷದ ಅಬು ಸಾಲೆಹ ಬೈಕ್ ಸವಾರ ಮೃತಪಟ್ಟಿದ್ದು ಮತ್ತೋರ್ವ ಸವಾರ ಖಲಂದರ್ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳುವನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ದಾವಣಗೆರೆಯಿಂದ ಬಿಲ್ಚೋಡು ಗ್ರಾಮಕ್ಕೆ ಬರುತ್ತಿದ್ದ ಬೈಕ್ ಸವಾರರು ಎದುರಿಗೆ ಬಂದ ಬುಲೆರೋ ಗೂಡ್ಸ್ ವಾಹನಕ್ಕೆ ಡಿಕ್ಕಿಯಾಗಿ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದ್ದು, ಈ ಘಟನೆ ಅಂಜಿ ಗ್ರಾಮದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ದಾವಣಗೆರೆ ನಗರದ ಬಾಪೂಜಿ MBA ಕಾಲೇಜು ಮೈದಾನದಲ್ಲಿ ಇದೇ ಡಿಸೆಂಬರ್ 23-24ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ 24ನೇ ಮಹಾ ಅಧಿವೇಶನಕ್ಕೆ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಾ ಅಧಿವೇಶನ ಯಶಸ್ವಿಗೊಳಿಸಬೇಕು ಎಂದು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಶಿವನಗೌಡ್ರು ಅವರು ಇಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದರು. ಇದೇ ವೇಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 23ರಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಬಸ್ಸಿನಂತೆ ತಾಲೂಕಿನ 22 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 22 ಬಸ್ಸುಗಳು ಹಾಗೂ ಪಟ್ಟಣಕ್ಕೆ 2ರಿಂದ 3 ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. 24ರಂದು ನಡೆಯುವ ಮಹಾ ಅಧಿವೇಶನ ಸಭೆಗೆ ತಮ್ಮ ವಾಹನಗಳ ಮೂಲಕ ಬರಲಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಸಮಾಜದ ಮುಖಂಡರಾದ YN ಮಂಜುನಾಥ್, ಮಾಜಿ ಅಧ್ಯಕ್ಷ MS ಪಾಟೀಲ್, ನಗರ ಘಟಕದ ಅಧ್ಯಕ್ಷ ನಾಗರಾಜ್, ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ ಶಿವಕುಮಾರ್, ಮುಖಂಡರಾದ ಮೆದಗಿನಕೆರೆ ವೀರೇಂದ್ರ ಪಾಟೀಲ್, ಗೋಡೆ ಪ್ರಕಾಶ್, ಮುಷ್ಟೂರು ಲಿಂಗೇಶ್, ಶಿವಕುಮಾರ್ ಸೇರಿದಂತೆ ಮತ್ತಿತರರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಡಿಸೆಂಬರ್ 23-24-2023 MBA ಕಾಲೇಜ್ ಮೈದಾನ ಇಲ್ಲಿ 24ನೇ ಮಹಾ ಅಧಿವೇಶನವನ್ನು ಇಲ್ಲಿ ವೀರಶೈವ ಲಿಂಗಾಯತ ಭವನ ಬಂದಿದ್ದು ಬೆಳಗಾವಿ, ಧಾರವಾಡ, ವಿಜಯಪುರ, ಹಾವೇರಿ, ಕಲಬುರಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಘಟಕಗಳನ್ನು ಭವನಗಳನ್ನು ಹೊಂದಿದೆ. ಸಭೆ ಅಧಿವೇಶನಗಳು ನಡೆದಿರುತ್ತವೆ. 24ನೇ ಮಹಾಸಭಾ ಅಧಿವೇಶನವು 2023 ಡಿಸೆಂಬರ್ 23-24ರಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರದಲ್ಲಿ ಏರ್ಪಡಿಸಲಾಗಿದೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಹೆಸರಾಗಿದ್ದ ನಗರವು ಈಗ ವಿದ್ಯಾ ಕಾಶಿ ಎಂಬ ಖ್ಯಾತಿ ಪಡೆದಿದ್ದು ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡುತ್ತಿದ್ದು ಕರ್ನಾಟಕ ರಾಜ್ಯದ ಹೃದಯ ಭಾಗವೆಂದೇ ಗುರುತಿಸಲ್ಪಟ್ಟಿದೆ. ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಹೆಸರು ಪಡೆದಿರುವ ನಗರ ಕೊಡ್ತಾರೆ. ಸ್ವಾಗತ ಕಮಿಟಿ 24ನೇ ಮಹಾ ಅಧಿವೇಶನ ದಾವಣಗೆರೆ ಇಲ್ಲಿ ನಡೀತದೆ. ತಾವೆಲ್ಲರೂ ಈ ಸಭೆಗೆ ಆಗಮಿಸಬೇಕು ತಮ್ಮಲ್ಲಿ ಕೆಳಗಡೆಯಿಂದ ಕೇಳಿಕೊಳ್ಳುತ್ತೇವೆ. ಜಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಜಗಳೂರು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇದೇ ಡಿಸೆಂಬರ್ 23ರಿಂದ ಡಿಸೆಂಬರ್ 25ರವರೆಗೆ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಟೂರ್ನಮೆಂಟ್ ಆಯೋಜಕ ನಾಗರಾಜ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿದ್ದು ತಾಲೂಕಿನ ಎಲ್ಲಾ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಕರಾದ ಮುಷ್ಟೂರಪ್ಪ, ಶಾರುಖ್, ಪೃಥ್ವಿ, NH ಕುಮಾರ್, ನವಾಜ್, ರೋಷನ್, ಸಮೀವುಲ್ಲಾ, ಮಾರುತಿ, ಸಂದೀಪ್, ನಿಖಿಲ್ ಸೇರಿದಂತೆ ಮತ್ತಿತರರಿದ್ದರು. ಜಗಳೂರು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇದು ಏನಂತಂದ್ರೆ ನಮ್ಮ ಇದರಲ್ಲಿ ಒಂದು 10 ಟೀಮ್ ಬರುತ್ತೆ. 10 ಟೀಮು, ಒಂದೊಂದು ಟೀಮು 9 ಮ್ಯಾಚ್ ಆಗುತ್ತೆ. ಟೂರ್ನಮೆಂಟ್ ನ ಆಯೋಜಕರು ಹಾಗೂ ಅಧ್ಯಕ್ಷರು ನಮ್ಮ ಶಾಸಕರು
ಅಧ್ಯಕ್ಷರು ಆಯೋಜಕರು ದೇವೇಂದ್ರ ಪ್ರಸಾದ್. ಅದಾದ್ಮೇಲೆ ವಿನಯ್ ಕುಮಾರ್ ಕಪಿಲ್ಗೋಳ ಪ್ರಥಮ ಸ್ಥಾನ, ಪ್ರಥಮ ಬಹುಮಾನ. ಬಹುಮಾನ ದ್ವಿತೀಯ ಬಹುಮಾನ ಪರ್ವೀಸ್ ಬಂಗ್ಲೆ. ಅಧ್ಯಕ್ಷರು ಜಗಳೂರು ನದಾಫ್ ಇಂಜನ್ ಸಂಘ ರಿಜಿಸ್ಟ್ರು. ಅವರು ಕೊಡ್ತಾರೆ. ನಮ್ಮ ಜಗಳೂರು ತಾಲೂಕಲ್ಲಿ ಅವ್ರಿಗೆ ಅಷ್ಟೇ ಆಹ್ವಾನ. ಜಗಳೂರು ತಾಲೂಕ, ಜಗಳೂರು ವಿಧಾನಸಭಾ ಅಲ್ಲ, ಜಗಳೂರು ತಾಲೂಕು ವಿಧಾನಸಭಾ ಐಪಿಎಲ್ ಮಾತಾಡ್ತಾರೆ. ಜಗಳೂರಲ್ಲಿ